ಮುಂಬೈ ಇಸ್ ಬ್ಯಾಕ್ ಗುರು. ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ ಗುರು. ಮುಂಬೈ ಅವರ IPL ಹಿಸ್ಟ್ರಿಯಲ್ಲಿ ಗುರು ಎಲ್ಲಿವರೆಗೂ ಇದೆ ಹೈಯೆಸ್ಟ್ ಚೇಸ್ ಮಾಡಿದ್ದಾರೆ 228 ರನ್. ಚೇಸ್ ಒಂಥರ ಆರಾಮ್ಸಾಗಿ ಮುಂಬೈ ಇಂಡಿಯನ್ಸ್ ಅವ್ರು ಚೇಸ್ ಮಾಡ್ತಿದ್ದಾಗ ಒಂಚೂರ್ ಗಾಬರಿ ಆಗಿದೆ ನಮ್ಮ ರೋಹಿತ್ ಶರ್ಮಾ ಅವ್ರು ಔಟ್ ಆದ್ಮೇಲೆ. ಮತ್ತೆ ತಿಲಕ್ ವರ್ಮಾ ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. ಒಂದು ಒಳ್ಳೆ ಸ್ಪ್ಯಾನಲ್ ವಿಕೆಟ್ ಬಿಡುತ್ತೆ. ಅವಾಗ ಒಂಚೂರು ಬಾಯಿ ಬಂದಿರೋದ್ ಗುರು. ಆಮೇಲೆ ಎಲ್ಲೂ ಸಹ ಮುಂಬೈ ಇಂಡಿಯನ್ಸ್ ಚೇಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಹೊಡಿತಿದ್ ನೋಡಿದ್ರೆ ಗುರು, ರೋಹಿತ್ ಮತ್ತೆ ರಿಕಲ್ಟನ್ ಇವ್ರು ಇಬ್ಬರೇ ಸೇರ್ಕೊಂಡು ಆರಾಮ್ಸಾಗಿ ಒಂದ್ 15 ಓವರ್ ಒಳಗಡೆ ಮ್ಯಾಚ್ ಮುಗಿಸ್ಬಿಡ್ತಾರೆ ಅನ್ನೋ ರೇಂಜಿಗೆ ಆಡ್ತಾ ಇದ್ರು ಗುರು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೂರ್ಯ ಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿನ ವಹಿಸಿದ್ರು. ಹಾರ್ದಿಕ್ ಪಾಂಡ್ಯ ಅವರು ಇರ್ಲಿಲ್ಲ ಈ ಒಂದು ಮ್ಯಾಚ್ ಅಲ್ಲಿ. ಅವರಿಗೆ ಬ್ಯಾಕ್ ಸ್ಪ್ಯಾಸಮ್ ಆಗಿದತ್ತೆ. ಇವತ್ತು ಟಾಸ್ ಗೆದ್ದಿ ನಮ್ಮ ಸೂರ್ಯ ಕುಮಾರ್ ಯಾದವ್ ಅವರು ಒಂದು ಬೆಸ್ಟ್ ಡಿಸಿಷನ್ ಮಾಡಿದವರು ಬೌಲಿಂಗ್. ಲಾಸ್ಟ್ 2 ಮ್ಯಾಚ್ ಸಹ ಮುಂಬೈ ಇಂಡಿಯನ್ಸ್ ಅವರೇ ಟಾಸ್ ಗೆಲ್ತಾರೆ, ಬಟ್ ಬ್ಯಾಟಿಂಗ್ ನ ಸರಿಯಾಗಿ ಮಾಡ್ಕೋತಾರೆ. ಅದೇ ಒಂಥರ ಅಫೆಕ್ಟ್ ಮಾಡ್ತು ಅಂತಾನೆ ಹೇಳ್ಬೋದು. ಇವತ್ತು ಹೊಡೆದಿ ಚೇಸ್ ಮಾತ್ರ ಸಖತ್ ಆಗಿತ್ತು ಗುರು. ಇವತ್ತು ಈ ಮ್ಯಾಚ್ ಸ್ಟಾರ್ಟಿಂಗ್ ಇಂದ ಮಾತಾಡೋದಾದ್ರೆ ಗುರು, ಈ ಕಡೆನೂ ಸಹ LSC ಕಡೆನೂ ಸಹ ಸರಿಯಾಗಿ ಹೊಡೆದಿದ್ದಾರೆ ಗುರು. ಇವತ್ತು ನಮ್ಮ ಇಂಗ್ಲಿಷ್ ಅವ್ರನ್ನ ಆಡ್ಸಿದ್ರು, ಮತ್ತೆ ಮಾರ್ಷ್ ಅವರು ಓಪನ್ ಮಾಡಿದ್ರು. ಇಂಗ್ಲಿಷ್ ಅವರು ಒಂದು 13 ರನ್ ಹೊಡೆದ್ರು. ಚೆನ್ನಾಗಿ ಅಟ್ಯಾಕಿಂಗ್ ಇಂಡಿಯನ್ ಅಲ್ಲೇ ಆಡ್ತಿದ್ರು. ಅಲ್ಲ ಗಜನ್ ಫರ್ ಅವ್ರಿಗೆ ಹೊಡಿಯಕ್ ಮುಂದೆ ಲಾಂಗ್ ಆನ್ ಅಲ್ಲಿ ಔಟ್ ಆಗ್ತಾರೆ. ಸೂರ್ಯ ಕುಮಾರ್ ಯಾದವ್ ಅವರು ಆ ಕ್ಯಾಚ್ ಹೋದ್ರೆ ಆಮೇಲೆ ಗುರು ನಮ್ ಮಿಚೆಲ್ ಮಾರ್ಷ್ ಮತ್ತೆ ನಿಕೋಲಸ್ ಪೂರನ್ ನಿಕ್ಕಿ ಪೇ ಇಸ್ ಬ್ಯಾಕ್ ಗುರು. ಇವರು ಸಹ ಬ್ಯಾಕ್. 21 ಬಾಲಿಗೆ 63 ರನ್ ಎಲ್ಲ ಹೊಡಿತಿದ್ದಿ ಶಾರ್ಟ್ ಗಳು. ವಿಲ್ ಜಾಕ್ಸ್ ಅವ್ರಿಗೆ ಸರಿಯಾಗಿ ಹೊಡಿತಾರೆ. ಲೈಟ್ ಆಫ್ ಸ್ಪಿನ್ನರ್ ಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸ್ಟ್ರಗಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ನೀವು ನೋಡಿದ್ರೆ ನಮ್ ನಿಕೋಲಸ್ ಪೂರನ್ ಅವ್ರು ಈ ಒಂದು ಮ್ಯಾಚ್ ಅಲ್ಲಿ ಸ್ಟ್ರಗಲ್ ಮಾಡಿದ್ರು ಅಂತಾನೆ ಕಾಣಲ್ಲ. ಇವರು ಸಹ ಚೆನ್ನಾಗಿ ಆಡ್ತಿರ್ತಾರೆ, ಮತ್ತೆ ಮಿಚೆಲ್ ಮಾರ್ಷ್ ಅವರು ಸಹ ಚೆನ್ನಾಗಿ ಆಡ್ತಿರ್ತಾರೆ. ಇವರಿಬ್ರು ಮ್ಯಾಚ್ ಆಡ್ತಿದ್ದಾಗ ಒಂಥರ 250 ಮೇಲೆ ಹೋಗತ್ತೆ ಗುರು ಅಂತ ಎಲ್ಲ ಅನ್ಕೊಂಡ್ಬಿಟ್ಟೆ. ಮಿಸ್ಸರ್ 300 ಹೊಡೆದ್ಬಿಡ್ತಾರೆ. ನಿಕೋಲಸ್ ಪೂರನ್ ಅವ್ರು ಗೊತ್ತಲ್ಲ ಗುರು, ಹೊಡೆದ್ರೆ ಅವನ ಅಜ್ಜಿ ಎಷ್ಟು ಶಾರ್ಟ್ ಸ್ಪ್ಯಾನ್ ಅಲ್ಲೇ ಹೊಡೆದ್ಬಿಡ್ತಾರೆ ಅಂತ. ಈ ನಿಕೋಲಸ್ ಪೂರನ್ ಅವ್ರು ಔಟ್ ಆದಾಗ ಬರೀ 8.1 ವರೆಗೆ 123 ರನ್ ಹೋಗಿತ್ತು. ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ನೀವು ಇನ್ನು ಎಷ್ಟು ಹೊಡಿಬೋದಿತ್ತು ಅಂತ. ನಿಕೋಲಸ್ ಪೂರನ್ ಅವ್ರು ಇನ್ನೂ ಇದ್ದಿದ್ರೆ ಕಾರ್ಟಿನ್ ಬಾಸ್ಕರ್ ಬಾಲ್ ಅಲ್ಲಿ ರಿಯಲ್ ರಿಕಲ್ಟನ್ ಅವ್ರಿಗೆ ಗುರು ಅದು ಗ್ಲೌಸಿಗ್ ತಾಗ ಕ್ಯಾಚ್ ಹೋಗುತ್ತೆ. ಅಲ್ಲಿವರೆಗೂ ಸಹ ಇವ್ರ ಕನೆಕ್ಷನ್ ಗಳು ನಿಕೋಲಸ್ ಪೂರನ್ ಇವರೆಲ್ಲ ಹೊಡೆದ್ರೆ ಗುರು ತುಂಬಾ ದೂರನೇ ಹೊಡಿತಾರೆ. ಏನ್ ಪವರ್ ಸಖತ್ ಆಗಿದೆ ಗುರು ಇವ್ರದ್ದು ಬ್ಯಾಟ್ ಸ್ವಿಂಗ್ ಎಲ್ಲ. ಆಮೇಲೆ ಗುರು ಮಿಚೆಲ್ ಮಾರ್ಷ್ ಮತ್ತೆ ನಮ್ಮ ರಿಷಬ್ ಪಂತ್ ಅವರು ಸಹ ಚೆನ್ನಾಗಿ ಆಡ್ತಾರೆ. ಬಟ್ ರಿಷಬ್ ಪಂತ್ ಅವ್ರ ಗುರು 1 6 1 4 ಹೊಡೆದಿ ವಿಲ್ ಜಾಕ್ಸ್ ಅವ್ರ ಬೌಲಿಂಗ್ ಅಲ್ಲಿ ಇವಾಗ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಗುರು. ಕೀಪರ್ ಕ್ಯಾಚ್ ಆಗತ್ತೆ, ಬಾಲ್ ಆಫ್ ಸ್ಪಿನ್ ಆಗತ್ತೆ, ಅದು ಎಡ್ಜ್ ಆಗಿ ಆ ಒಂದು ಕ್ಯಾಚ್ ನ ತಗೋತಾರೆ. ಆಮೇಲೆ ನಮ್ಮ ಮಿಚೆಲ್ ಮಾರ್ಷ್ ಸಹ ಕಾರ್ಬಿನ್ ಬಾಸ್ಕರ್ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ಇವರಿಗೆ 2 ವಿಕೆಟ್ ಸಿಗದೆ ಗುರು. 2 ಓವರ್ ಮಾಡಿದ್ದಾರೆ. ಒಂದೇ ಓವರ್ ಅಲ್ಲಿ ಸಿಗೋದು ಗುರು ನಮ್ಮ ನಿಕೋಲಸ್ ಪೂರನ್ ಮತ್ತೆ ಮಿಚೆಲ್ ಮಾರ್ಷ್. ಅದಾದ್ಮೇಲೆ ಸ್ವಲ್ಪ ಇನ್ನಿಂಗ್ಸ್ ಸ್ಲೋ ಆನ್ ಆಗೋದು. ಆಮೇಲೆ ಗುರು ನಮ್ಮ ರಿಷಬ್ ಪಂತ್ ಮತ್ತೆ ಏಡನ್ ಮಾರ್ಕ್ರಮ್ ಅವ್ರು ಚೆನ್ನಾಗಿ ಆಡ್ತಾರೆ ಗುರು. ಇವರಿಬ್ರು ಸಹ ಕಾಂಟ್ರಿಬ್ಯೂಷನ್ ಇರುತ್ತೆ. ಬಟ್ ಇವರಿಬ್ರು ಸ್ಲೋ ಆಡಿದ್ರು ಅಂತಾನೆ ಹೇಳ್ಬೋದು. ನೋಡಿ ಗುರು, ಮಾರ್ಕ್ರಮ್ ಅವ್ರು 25 ಬಾಲಿಗೆ ಬರೀ 31 ರನ್ ಹೊಡಿತಾರೆ. ಒಂದು 25 ಬಾಲಿಗೆ 40 ರನ್ ಹೊಡೆದಿದ್ರೆ ಇನ್ನೂ ಸಹ ನಮ್ಮ LSC ಗೆ ಡಿಫೆಂಡ್ ಮಾಡಕ್ ಏನೋ ಒಂದು ಇರ್ತಿತ್ತು. ಆಮೇಲೆ ರಘುವಂಶಿ ಅವ್ರದ್ದು ವಿಕೆಟ್ ನ ರಘು ಶರ್ಮಾ ಅವರು ತೆಗಿತಾರೆ. ಅವರು ಏನೋ ಮೇಲೆ ಒಂಥರ ತೋರಿಸ್ತಾರೆ ಗುರು ಚೀಟಿನ. ಅದನ್ನ ಸೂರ್ಯ ಕುಮಾರ್ ಯಾದವ್ ಅವ್ರು ನೋಡ್ತಾ ಇರ್ತಾರೆ. ಅವ್ರಿಗೆ ಚೀಟಿ ಚೆಕ್ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅನ್ಸತ್ತೆ. ಅವ್ರು ಆರಾಮ್ಸಾಗಿ ಇನ್ವಿಸಿಲೇಟರ್ ಎಲ್ಲ ಆಗ್ಬೋದಿತ್ತು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಈ ಒಂದು ಬಗ್ಗೆ. ನಿಮ್ಗೆ ಅನ್ಸುತ್ತೆ ಗುರು ನನ್ನ ಒಪಿನಿಯನ್ ಗಳ ಬಗ್ಗೆ? ಅದನ್ನು ಸಹ ನೀವು ಕಾಮೆಂಟ್ ಮಾಡ್ಬೇಕು ಗುರು, ಸರಿನಾ? ಆಮೇಲೆ ಗುರು ನಮ್ಮ ಹಿಮ್ಮತ್ ಸಿಂಗ್ ಅವರು ಗುರು 31 ರನ್ ಹೊಡಿತಾರೆ 40 ಬಾಲ್ಗೆ. ಇವತ್ತಿಯ ನಮ್ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ವಿಕೆಟ್ ಸಿಗ್ದಾಗ ಗುರು ನೋಬಲ್ ಆಗಿರತ್ತೆ. ಅದ್ ಏನಷ್ಟು ನೋಬಲ್ ಆಗ್ತಾರೋ ಗೊತ್ತಿಲ್ಲ ಗುರು. ನಮ್ ಬುಮ್ರಾ ಅವ್ರಿಗೆ ಪಾಪ ವಿಕೆಟ್ ಬೀಳ್ತಿಲ್ಲ. ಇವತ್ತು ರನ್ನು ಸಹ ಹೊಡಿಸ್ಕೊಂಡಿದ್ದಾರೆ. ಗುರು ಎಲ್ಲರೂ ಹೊಡಿಸ್ಕೊಂಡಿದ್ದಾರೆ ಗುರು. ನಮ್ಮ ರಘು ಶರ್ಮಾ ಅವ್ರು ಬಿಟ್ಟು ಇವ್ರೊಬ್ರೆ ಅಂಡರ್ 10 ಎಕಾನಮಿ ಇರೋದು 36 ರನ್ ಹೊಡಿಸ್ಕೊಂಡಿದ್ದಾರೆ. 4 ಓವರ್ಗೆ 1 ವಿಕೆಟ್ ತೆಗೆದಿದ್ದಾರೆ. ಎಕಾನಮಿ 9 ಇದೆ ಗುರು. ಈ ಕಡೆ ನಮ್ಮ ಮುಂಬೈ ಇಂಡಿಯನ್ಸ್ ಚೇಸ್ ಕಡೆ ಮಾತಾಡಿದಾರೆ ಗುರು. ಸ್ಟಾರ್ಟಿಂಗ್ ಗುರು ಇವರಿಬ್ರು ನಮ್ಮ ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ನಮ್ಮಿಬ್ರು ಮುಗಿಸ್ತೀವಿ ಗುರು. ನೀವೆಲ್ಲ ಆರಾಮ್ಸಾಗಿ ಚಿಲ್ ಮಾಡ್ಕೋರಿ ಗುರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅಂತ ಹೇಳಿ ಆಡ್ದಂಗಿತ್ತು. ರೋಹಿತ್ ಶರ್ಮಾ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಆಡಿರ್ಲಿಲ್ಲ. ಹ್ಯಾಮ್ಸ್ಟ್ರಿಂಗ್ ಎಲ್ಲ ಆಗಿತ್ತಲ್ಲ, ನಿಮ್ಗೂ ಗೊತ್ತಾಗಿರೋ. ಬಟ್ ಇವತ್ತು ಬಂದ್ರಲ್ಲ ಗುರು, ಯಾವ ರೇಂಜ್ ಗಾಡಿ ನಮ್ಮ ರೋಹಿತ್ ಶರ್ಮಾ ಅವರು ಹಿಟ್ ಮ್ಯಾನ್. ಅವರು ಸಹ ಕನೆಕ್ಷನ್ ಚೆನ್ನಾಗೇ ಇತ್ತು. ಮತ್ ನಮ್ ರಿಕಲ್ಟನ್ ಅವ್ರಿಗೆ ಏನು ಹೇಳಂಗೆ ಇಲ್ಲ ಗುರು. ಸೆಂಚುರಿ ಮಿಸ್ ಮಾಡ್ಕೊಂಡ್ರು ಗುರು ಅಂತಾನೆ ಹೇಳ್ಬೋದು. 17 ರನ್ ಇಂದ ಮಿಸ್ ಆಯ್ತು. ಅಲ್ಲಿವರೆಗೂ ಸಹ ಸಿದ್ಧಾರ್ಥ್ ಅವ್ರಿಗೆಲ್ಲ ಹೊಡಿತಾರಲ್ಲ ಗುರು, ಎಲ್ಲರಿಗೂ ಒಂದೇ ಓವರ್ ಅಲ್ಲಿ ಧ್ವಂಸ ಮಾಡ್ಬಿಡ್ತಾರೆ. ಎಲ್ಲರಿಗೂ ಹೊಡಿತಾರೆ ಗುರು. ಬಟ್ ಪ್ರಿನ್ಸ್ ಯಾದವ್ ಅವರೇ ಒಂಚೂರು ಕಡಿಮೆ ಹೊಡಿಸ್ಕೊಳ್ಳೋದು. ಬಟ್ ಮಿಕ್ದವ್ರಿಗೆ ಎಲ್ಲರಿಗೂ ಧ್ವಂಸ ಗುರು ಇವ್ರು ಮಾಡಿದ್ದು. ಮೋಶಿನ್ ಖಾನ್ ಅವ್ರಿಗೆ ಹೊಡಿತಾರೆ. ನಮ್ಮ ಆವೇಶ್ ಖಾನ್ ಅವರು ನೋಡಿ ಇವರು ಹಾಫ್ ಸೆಂಚುರಿ ಮಾಡಿಬಿಟ್ಟಿದ್ದಾರೆ. ನಮ್ ಸಿದ್ಧಾರ್ಥ್ ಅವ್ರ 47 ರನ್. ಬಟ್ ಇವ್ರು 2 ವಿಕೆಟ್ ನ
ತೆಗಿತಾರೆ. ರೋಹಿತ್ ಶರ್ಮಾ ಅವ್ರದ್ದು ಮತ್ತೆ ನಮ್ಮ ತಿಲಕ್ ವರ್ಮಾ ಅವ್ರದ್ದು. ರೋಹಿತ್ ಶರ್ಮಾ ಅವ್ರದ್ದು ಹಿಂದೆ ಎತ್ತಕ್ಕೆ ಹೋಗ್ತಾರೆ, ಅದೊಂದು ಕ್ಯಾಚ್ ತಗೋತಾರೆ. ನಮ್ಮ ರೋಹಿತ್ ಶರ್ಮಾ ಅವ್ರು ಸಹ ಸೆಂಚುರಿ ಮಾಡ್ಕೋಬೋದಾಗಿದ್ ಗುರು. ಇನ್ನು 16 ರನ್ ಬೇಕಿತ್ತು ಅಷ್ಟೇ. ರಿಕಲ್ಟನ್ ಅವರು ಗುರು ಮೋಜಿನ್ ಖಾನ್ ಅವ್ರಿಗೆ ಯಾವ್ದು ಮೇಲ್ ಹೊಡಿಯಕ್ ಹೋದ್ರು ಗುರು, ಆರಾಮ್ಸಾಗಿ ಹೊಂಟು ಬಿಟ್ಟಿದ್ರೆ ಆಗಿತ್ತು ಮಿಡ್ ವಿಕೆಟ್ ಕಡೆ. ಬಟ್ ಯಾವ್ದು ಕ್ಯಾಚ್ ಏಡನ್ ಮಾರ್ಕ್ರಮ್ ಅವ್ರು ಚೆನ್ನಾಗಿ ತಗೋತಾರೆ ಗುರು. ಇನ್ನೆಲ್ಲ ಗುರು. ಆಮೇಲೆ ತಿಲಕ್ ವರ್ಮಾ ಅವ್ರು ಹೊಡಾಕ್ತಾರೆ. ಮತ್ ನಮ್ಮ ಸೂರ್ಯಕುಮಾರ್ ಯಾದವ್ ಸ್ಕೈ ಗುರು ಒಂದೆರಡು 4 ಎಲ್ಲ ಚೆನ್ನಾಗಿ ಹೊಡಿತಾರೆ. ಲೆಗ್ ಸೈಡ್ ಗುರು, ಅದನ್ನೆಲ್ಲ ಮಾಮೂಲಿ ಫಾರ್ಮ್ ಅಲ್ಲಿ ಇದಾಗ 6 ಎಲ್ಲ ಹೊಡಿತಿರು. ಬಟ್ ಅದೇನಾಗಿದೆಯೋ ಗೊತ್ತಿಲ್ಲ ಗುರು, ಕೈ ಕ್ಯಾಚ್ ಹೊಂಟೋಗದೆ. ನಿಕೋಲಸ್ ಪುರಾರ್ ಅವ್ರು ಒಂಚೂರು ಅಲ್ಲ ಆಡೋದೇ ಇಲ್ಲ, ಅಲ್ಲೇ ಗೊತ್ತಾಗತ್ತೆ ಗುರು. ಕೊನೆಯಲ್ಲಿ ಗುರು ನಮ್ಮ ನಮನ್ ದೀರ್ ಮತ್ತೆ ವಿಲ್ ಜಾಕ್ಸ್ ಅವ್ರು ಚೆನ್ನಾಗಿ ಫಿನಿಶ್ ನ ಮಾಡ್ಕೊಡ್ತಾರೆ. ನಮನ್ ದೀರ್ ಅವ್ರು ಒಂದ್ ರೇಂಜ್ ಒಂಥರ ಕನ್ಸಿಸ್ಟೆನ್ಸಿಯಾಗಿ ಆಡ್ತಿದ್ದಾರೆ ಗುರು ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಒಂದ್ 3-4 ಒಂದ್ 6 ರಿಂದ 23 ರನ್ ಹೊಡಿತಾರೆ ಗುರು. ಕೊನೆಯಲ್ಲಿ ನಮ್ಮ ವಿಲ್ ಜಾಕ್ಸ್ ಅವ್ರು ಒಂದ್ 6 ನ ಹೊಡೆದಿ ಚೆನ್ನಾಗಿ ಆವೇಶ್ ಖಾನ್ ಅವ್ರಿಗೆ ಈ ಒಂದು ಮ್ಯಾಚ್ ನ ಮುಗಿಸ್ತಾರೆ ಗುರು. ಈ ಒಂದು ಮ್ಯಾಚ್ ಅಲ್ಲಿ ಮುಂಬೈನ ಗೆದ್ದಿದೆ. ಮುಂಬೈ ಇಸ್ ಬ್ಯಾಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಜೈ ಹಿಂದ್, ವಂದೇ ಮಾತರಂ.